ಜಸ್ಟ್ ರೆಡಿ ಫಾರ್ ದಿ ಶಾರ್ಟ್ ಟ್ರಿಪ್. ಒಂದು ಶಾರ್ಟ್ ಟ್ರಿಪ್ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ನಮ್ಮದೊಂದು ದೊಡ್ಡ ರೈಡ್ ಇದೆ. ಆ ರೈಡಿಗೆ ಕ್ಯಾಮ್ರಾ ಸೆಟಪ್ ಎಲ್ಲ ಮಾಡ್ಕೊಂಡಿದ್ದೀವಿ ಕ್ಲೀನಾಗಿ. ಜಾಕೆಟ್, ಪ್ಯಾಂಟ್, ಗ್ಲೌಸ್ ಆ್ಯಂಡ್ ಕ್ಯಾಮ್ರಾ ಆ್ಯಂಡ್ ಮೋರ್ ಓವರ್ SD ಕಾರ್ಡ್ ಅಂತೂ ಹುಡುಕಿ ಸಾಕಾಗೋಯಿತು. ಅದಂತೂ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ. ಆ್ಯಂಡ್ ದಿಸ್ ಈಸ್ ದಿ ಫಸ್ಟ್ ಬ್ಲಾಗ್, ಅದು ಆ್ಯಕ್ಷನ್ ಕ್ಯಾಮ್ರಲ್ಲಿ. ನೋಡೋಣ ಹೆಂಗಿರುತ್ತೆ ಅಂತ. ಸೊ ಮತ್ತೆ ಸಿಗೋಣ. ನಮ್ಮ ಬ್ರೋ ಹೊಸ ಕ್ಯಾಮ್ರಾ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಅ ಶಾರ್ಟ್ ರೈಡ್. ಒಂದು ಲಾಂಗ್ ಟ್ರಿಪ್ಪಿಗೆ. ಸೊ ಇದೊಂಥರ ಮಾಕ್ ಡ್ರಿಲ್ ಇದ್ದಂಗೆ. ಹೆಂಗೆ ಗೊತ್ತಾಗುತ್ತೆ ಏನು ಕತೆ ಅಂತ ಸೆಟ್ ಮಾಡ್ತಾಯಿದ್ದೀವಿ. ಸೊ ಎಲ್ಲ ಲಾಕ್ ಆಗಿದೆಯಾ ನೋಡೋಣ. ಓ, ಲಾಕ್ ಆಗಿಲ್ಲ ಬ್ರದರ್. ಆ್ಯಂಡ್ ಇದರಲ್ಲಿ ಒಂದು ಪ್ಯಾಂಟ್ ಇದೆ ಆ್ಯಂಡ್ ಒಂದು ಪವರ್ ಬ್ಯಾಂಕ್ ಇದೆ. ನಮ್ಮ ಬ್ರೋ ಏನೇನೋ ಗೊಣಗ್ತಿದ್ದಾರೆ. ಅದೇನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಬ್ರೋ ಏನೋ ಗೊಣಗ್ತಾ ಇದ್ದಾರಾ? ತಗೊಳಪ್ಪ ಮ್ಯಾನೇಜರ್ನ. ಇಂಗ್ಲೀಷಲ್ಲೇ ಹೊಡಿತವ್ರೆ. ಆಯಿತು ನಡ್ರಿ ಹೋಗೋಣ. ಇದೊಂಥರ ಮಾಕ್ ಡ್ರಿಲ್ ಇದ್ದಂಗೆ. ಆ ಟ್ರಿಪ್ಪಿಗೆ ಇದೊಂಥರ ಮಾಕ್ ಡ್ರಿಲ್ ಇದ್ದಂಗೆ. ನೋಡೋಣ. ಸರಿ, ನೋಡೋಣ, ಸಿಗೋಣ ಪೆಟ್ರೋಲ್ ಬಂಕಲ್ಲಿ. ಮಳೆ ಬರುವ ಪ್ರೋಗ್ರಾಮ್ ಎಲ್ಲ ಕಾಣ್ತಾ ಇದೆ. ಸೊ ಮಳೆ ಬಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಬೆಳಗ್ಗೆನೇ ಹೋಗ್ಬೇಕಂತ ಇದ್ದಿದ್ದು ರೈಡಿಗೆ. ಒಂದು SD ಕಾರ್ಡ್ ತೊಗೊಬಂದ್ವಿ. SanDisk Extreme Pro 256 GB V30 200 ಸ್ಪೀಡ್ ರಿಸೀವರ್ ಸ್ಪೀಡ್ ಒಂದು ತೊಗೊಂಡ್ವಿ SD ರೋಡಲ್ಲಿ. ಅವನು ನಮಗೆ ಸರಿಯಾಗಿ ಮೋಸ ಮಾಡ್ದ. ಅಂದರೆ ಡೂಪ್ಲಿಕೇಟ್ ಕೊಡ್ತಿದ್ದಾನೆ. ಅದನ್ನು ನೋಡಿದ್ರೆ 4G ಸಪೋರ್ಟ್ ಆಗ್ತಿಲ್ಲ. ಸೊ ಫೈನ್ ಅಂತ ಹೇಳಿ ಮತ್ತೆ ಅವನಿಗೆ ವಾಪಸ್ ಕೊಟ್ಟು ಇನ್ನೊಂದು ಕಡೆ ಹೋಗಿ ಸ್ಯಾಮ್ಸಂಗ್ 128 GB ಬಂತು. ನಮ್ಮ ರಾಜವಳಿ ಬಂತು. ನಮ್ಮರು ಫುಲ್ ರೆಕಾರ್ಡಿಂಗ್ ಮಾಡ್ತಿದ್ದಾರೆ. ಅದು ಮುಂದೆ ಮುಸ್ಲಸ್ ಆಗಿದೆ. ಒಂದು 2 ಕಿಲೋಮೀಟರ್ ಬಂದ್ಬಿಟ್ಟಿದ್ದಾರೆ ಪೆಟ್ರೋಲ್ ಬಂಕ್ವರೆಗೂ. ನೋಡಿದ್ರೆ ಮಗ ಮುಸ್ಲಿನೇ ತೆಗಿಲ್ಲ ಮಗ ಅಂತಿದ್ದಾರೆ. ಸೊ ಆಗಲೇ ನಮ್ಮದು ಕರೆಕ್ಟ್ ಒಂಥರ ರೋಹಿತ್ ಶರ್ಮಾ ಇದ್ದಾಗ ನಮ್ಮ ಗ್ರೂಪ್ಗೆ. ಒಳ್ಳೆ ಪರ್ಫಾರ್ಮರು, ಬಟ್ ಸ್ವಲ್ಪ ಮರವಿನ ಕಾಯಿಲೆ ಜಾಸ್ತಿ. ಅಣ್ಣ ಎಲ್ಲಿ ಜನ ಬಂದಿಲ್ಲ. ಸೊ ನಾವು ಹೋಗ್ತಿರೋದೇ ಒಂದು ಶಾರ್ಟ್ ಟ್ರಿಪ್ಪಿಗೆ. ಒಂದು ಲಾಂಗ್ ಟ್ರಿಪ್ ಇದೆ, ಒಂದು ಕಮ್ಮಿ ಟ್ರಿಪ್ ಇದೆ. ಒಂದು 14 ದಿನ ಬೈಕ್ ಟ್ರಿಪ್ ಇದೆ. ಆ 14 ದಿನ ಬೈಕ್ ಟ್ರಿಪ್ಪಿಗೆ ಇವಾಗಿಂದಲೇ ಒಂದು ಮಾಕ್ ಡ್ರಿಲ್ ಶುರು ಮಾಡ್ಕೊಂಡಿದ್ದೀವಿ. ನೋಡಿ 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 ನಮ್ಮ ರಾಜಹುಲಿ ಹೆಂಗೆ ಇರ್ತದೆ. ಸೊ 14 ದಿನ ಟ್ರಿಪ್ಪಿಗೆ ಒಂದು ಚಿಕ್ಕ ಮಾಕ್ ಡ್ರಿಲ್ಲು. ಸೊ ನಾವು ರೈಡಿಂಗ್ ಪ್ಯಾಂಟ್ ತೊಗೊಂಡು, ನಾನು ಒಂದ್ಸಲ ಊರಿಗೆ ಹೋಗ್ಬಂದಿದ್ದೆ ಮೈಸೂರಿಗೆ. ನಮ್ಮ ಬ್ರೋ ರೈಡಿಂಗ್ ಪ್ಯಾಂಟ್ ತೊಗೊಂಡು ಎಲ್ಲಿಗೆ ಹೋಗಿರಲಿಲ್ಲ. ಸೊ ಅದಕ್ಕೆ ಮಗ ನೋಡ ಹೆಂಗಿರುತ್ತೆ ರೈಡಿಂಗ್ ಪ್ಯಾಂಟೆಲ್ಲ ಹಾಕ್ಕೊಂಡು. ಒಂದು ಮೋರ್ ಓವರ್ DJ ಆ್ಯಕ್ಷನ್ 4 Osmo 4 ತೊಗೊಂಡ್ವಿ ಮೊನ್ನೆ ತಾನೆ ಅಮೆಝಾನ್ನಲ್ಲಿ. ಅರೌಂಡ್ ನನಗೆ 2100 ಸಿಕ್ತು. ಆ್ಯಕ್ಷನ್ ಕ್ಯಾಮ್ರಾ ಸಿಕ್ತಲ್ಲ ಅಂತ ನಾವು SD ಕಾರ್ಡಿನ ಸಿಕ್ಬಿಡುತ್ತೆ 1000 ರುಪೀಸ್ ಸಿಕ್ಬಿಡುತ್ತೆ ಅಂತ SD ಹೋದರೆ ಸಾಕು. ಒಂದು SD ಕಾರ್ಡ್ 3500 ರುಪೀಸ್ ಫಾರ್ 64 GB. ಅಣ್ಣ ನೀವು ನಂಗೆ ಬಂದರೆ 64 GB 3500 ಅಲ್ಲ. ನಾನೆಲ್ಲ ಒಂದು ತೊಗೊಂಡೆ SD ಕಾರ್ಡ್ ಆಯಿತಾ. ಅದು ಆನ್ಲೈನ್ ಚೆಕ್ ಮಾಡೋದು ಲಾಸ್ಟ್ ಇಯರ್ ಎಷ್ಟಿದೆ ಅಂದರೆ 850 ರುಪೀಸ್ ಆಯಿತು. 128 GB ಎಕ್ಸ್ಟ್ರೀಮ್. ಸೊ ಇವಾಗ ನೋಡಿದ್ರೆ ಅದೇ 850 ರುಪೀಸ್ ಸಿಕ್ಕಿದ್ದು 3600 ರುಪೀಸ್ ಇದೆ. 128 ಅದು ಡಿಪೆಂಡ್ಸ್ ಅಪಾನ್. ಒಂದು ಸಲ 4000 ಅಂದ್ರೆ ತೊಗೊಂಡ್ವಿ. 258 GB ತೊಗೊಂಡ್ವಿ. Extreme Pro SanDisk ತೊಗೊಂಡ್ವಿ. ಸೊ ನೈಟ್ ಹೋಗಿದ್ವಿ, ಒಂದು 9 o'clock ಹೋಗಿದ್ವಿ. ಎಲ್ಲ 7 o'clock ಹೋಗಿದ್ವಿ. ಎಲ್ಲ ಸರ್ಚ್ ಮಾಡೋದ್ರಲ್ಲಿ
ಒಂದು ಬೆಟರ್ ಪ್ರೈಸಿಗೆ ಸಿಗಬೇಕಲ್ಲ. ಸೊ ಅದು ಒಂದು ಅಂಗಡಿ ಸಿಕ್ತು, ಅವನು 5500 ಹಾಕೋತೀನಿ ಅಂತ. ಸರಿ ಅಂದ್ಬಿಟ್ಟು ತೊಗೊಂಡ್ವಿ. ಮನೇಲಿ ಬಂದು ಚೆಕ್ ಮಾಡಿದ್ರೆ 4K ನಾಟ್ ಸಪೋರ್ಟಿಂಗ್ ಅಂತ ಬರ್ತಿದೆ. ರೆಕಾರ್ಡಿಂಗ್ ನೋ ಸ್ಟಾಕ್ ಎನಿ ಟೈಮ್ ಅಂತ ಬರ್ತಿದೆ. ಸೊ ಆಮೇಲೆ ರಿಯಲ್ ಫೇಕ್ ಅಂತ ಗೊತ್ತಾಗ್ದಾಗೆ ಚೆಕ್ ಮಾಡಿದ್ರೆ ಅದು ಪ್ರಾಡಕ್ಟು ಫೇಕ್. ಇದು ಫೇಕ್ ಕೊಟ್ಟಿದ್ದಾನೆ. ಇವತ್ತು ಬೆಳಗ್ಗೆ 11 ಗಂಟೆ ಗಂಟ ಕಾಯ್ದು ಅವನ ಅಂಗಡಿ ಓಪನ್ ಆಗಿಂತ ಮುಂಚೆನೇ ಹೋಗಿ ಚೆನ್ನಾಗಿ ಬೈದು ಅಷ್ಟು ಅಮೌಂಟ್ನ ಇಸ್ಕೊಬಂದು ಇನ್ನೊಂದು ಕಡೆ ಹೋಗಿ ಸ್ಯಾಮ್ಸಂಗ್ 128V30 ಅದನ್ನು ಎಸ್ ಡಿ ಕಾರ್ಡ್ನ ಪರ್ಚೇಸ್ ಮಾಡಿ ತೊಗೊಂಡ್ವಿ. ನನಗೆ ಗೊತ್ತಿಲ್ಲ, ಕ್ಯಾಮ್ರಾ ತೊಗೊಂಡ್ಬಿಟ್ಟಿದ್ದು ನನಗೆ ಇಷ್ಟೊಂದು ಇದು ಇರಲಿಲ್ಲ. ಅದೇ ಮಾಡಿ ಮನೆಗೆ ತಂದು ಬಟ್ ಎಸ್ ಡಿ ಕಾರ್ಡ್ಗೆ ಇದರಲ್ಲಿ 48 ಸರ್ಚ್ ಮಾಡಿಬಿಟ್ಟಿದ್ದೀನಿ ಯಾವ್ದು ತೊಗೊಬೇಕಂತ. ಸೊ ಇದಕ್ಕೆ ಒಂದು ವೀಡಿಯೋ ಮಾಡ್ಕೊಂಬರ್ತೀನಿ ಎಸ್ ಡಿ ಕಾರ್ಡು. ಸೊ ಯಾವ ಆ್ಯಕ್ಷನ್ ಕ್ಯಾಮ್ರಾಗೆ ಯಾವ್ದು ಯೂಸ್ ಮಾಡಬೇಕು, ಯಾವ ಸಪೋರ್ಟ್ ಆಗುತ್ತೆ ಅಂತ. ಬಿಕಾಸ್ ಆ್ಯಕ್ಷನ್ 4ಗೆ ನೀವು 256 GB ಸಪೋರ್ಟ್ ಆಗೋಲ್ಲ 4K ರೆಕಾರ್ಡಿಂಗ್ಗೆ. ಐದರ್ ನೀವು 128 GB ಯೂಸ್ ಮಾಡಬೇಕು, ಐದರ್ 512 GB ಬರೋದು ಅದು ಯೂಸ್ ಮಾಡಬೇಕು. ಆಗಿದೆ ಏನೋ ಇದಿದೆ, ಇನ್ಸ್ಟಾದಲ್ಲೆಲ್ಲ ಓಡ್ತಿದೆ. ನೈಟ್ ರೋಡಲ್ಲಿ ಕ್ಯಾಶ್ ಇಲ್ಲ, ಫೋನ್ಪೇ ಹೋಗಿದೆಯೋ. ಡ್ಯಾಮೇಜ್ ಕ್ಯಾಶ್ ತರಬೇಕಿತ್ತಲ್ಲ, ಕ್ಯಾಶೇ ತಂದಿಲ್ಲ. ಫೋನ್ಪೇ ಯೂಸ್ ಆಗುತ್ತಲ್ಲ, ಕ್ಯಾಶ್ಲೆಸ್ ಫಸ್ಟ್ ಯೂಸ್ ಇದೆ. ಕ್ಯಾಶ್ ಇಲ್ಲ ಬ್ರೋ, ಕ್ಯಾಶ್ ಇಲ್ಲ ತಾನೇ ಇಲ್ಲಿ, ಕ್ಯಾಶ್ಲೆಸ್ ತಾನೇ, ಕ್ಯಾಶ್ ತಗೊಳ್ಳಲ್ಲ ತಾನೇ ಇಲ್ಲಿ. ಅವ್ರು ಕ್ಯಾಶ್ ತಗೊಳ್ಳಲ್ಲ, ಬರೀ ಫೋನ್ಪೇ ಮಾತ್ರ. ನೋಡ, ಹೈಕೋರ್ಟಿಂದ ಆರ್ಡ್ರ್ ಬಂದಿದೆ ಟೋಲ್ ತೊಗೊಬಾರ್ದು ಅಂತ, ಆದರೂ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಇದು ಯಾವುದೇ ಹೈಕೋರ್ಟ್ ಆರ್ಡ್ರ್ ಇಲ್ಲ. ಸೊ ಟೋಲ್ ಪಾವತಿಸದೆ ನಾವು ವಾಹನವನ್ನು ಮುಂದಕ್ಕೆ ಬಿಡುವುದಿಲ್ಲ ಅಂತ ಬರೆದಿದ್ದಾರೆ. ನಾನು ಸ್ವಲ್ಪ ಎಕ್ಸ್ಟ್ರಾ ಕನ್ನಡದಲ್ಲಿ ಹೇಳಿದೆ. ಸೊ ಹಾಗಿದ್ರೆ ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ, ಎಸ್ ಟಿ ಕುಮಾರಸ್ವಾಮಿ ಸರ್ ಏನಾದರೂ ಸುಮ್ಮನೆ ಹೇಳ್ತಾರೆ. 120 ಕಿಲೋಮೀಟರ್ ನೈಸ್ ರೋಡ್ ಮಾಡ್ತೀನಿ ಹೇಳಿದ್ರು. ಇವ್ರು ನೋಡಿದ್ರೆ 120 ಕಿಲೋಮೀಟರ್ ಮಾಡಿಲ್ಲ. ಪಬ್ಲಿಕ್ ನೋಟಿಸ್ ಅಂತ ಹಾಕಿದ್ದಾರೆ. ಕನಕಪುರ ರೋಡ್. ಮುಂದನಾ ಯಾವುದು ಕಗ್ಗಳ್ಳಿ ಅಂತ ಊರದು. ಸರ್ ಇದೇ ರೂಟಾ? ಒಂದು 4 ಕಿಲೋಮೀಟ್ರ್ ಇದೆಯಾ? ಒಂದೇ ರೋಡಲ್ಲ? ಹಾಂ, ಓಕೆ ಸರಿ ಸರ್, ಥ್ಯಾಂಕ್ಸ್. ಲೊಕೇಶನ್ ಇಲ್ಲೇ ತೋರಿಸ್ತಾ ಇರೋದು ಬ್ರೋ. ಒಂದು ಒಳ್ಳೆ ಆಫ್ ರೋಡಿಂಗ್ ಮಾಡ್ತೀನಿ ಬನ್ನಿ. ನಮ್ಮ ಟ್ರಿಪ್ಪಿಗೆ ಒಳ್ಳೆ ಮಾಕ್ ಡ್ರಿಲ್ ಇರುತ್ತೆ. ನಾನು ಯಾವಾಗ ಹೇಳಿದೆ ಬ್ರೋ ಇದರಲ್ಲಿ ರೆಕಾರ್ಡ್ ಆಗಲ್ಲ, ನಾವೇನೇ ಮಾತಾಡೋದು ರೆಕಾರ್ಡ್ ಆಗಲ್ಲ ಅಂತ. ಬರೀ ಬುಕ್
ಎಲ್ಲ ಟೆಂಪಲ್ಗೆ ಹೋಗಿ ಬರ್ತಾ ಇದ್ದಾರೆ. ನಾವು ಇವಾಗ ಹೋಗ್ತಾ ಇದ್ದೀವಿ ಜಸ್ಟ್. ಹೌದು ಮಗ, ಈ ಥರ ಇದೆ ಮಗ ರೋಡು. ಫಸ್ಟೇ ನನ್ನ ಬೈಕು ಟೈರ್ ಸರಿಗಿಲ್ಲ, ಅಂದರೆ ಟೈರ್ ಫುಲ್ ಉಜ್ಜಿಬಿಟ್ಟಿದೆ. ನಮ್ಮ ಬ್ರೋ ಏನೋ ಹೊಡೆದ್ಬಿಡ್ತಾರೆ ಗಾಡಿನ. ರಿಯಲ್ ಆಫ್ ರೋಡಿಂಗ್ ಸ್ಟಾರ್ಟ್ ರಿಯಲ್. ಮಂಡೆಲ್ಲ ಫುಲ್ ಲೂಸ್ ಆಗಿದೆ ಬ್ರೋ. ನಾನು ಹೋಗಿ ಸಿಮೆಂಟ್ ಇತ್ತಲ್ಲ ಕಲ್ಬಿಟ್ಟಿದ್ದಾರಲ್ಲ. ಇಲ್ಲ ಅಲ್ಲೇ ಇದೆಯಲ್ಲ, ಸೊ ಇಷ್ಟು ಮಾತ್ರ ಏನೋ ಸಿಮೆಂಟ್ ಇರಲಿಲ್ಲ. ಅದೇ ಅಂದ್ಕೊಂಡೆ ಸಿಮೆಂಟ್ ಇತ್ತಲ್ಲ ಅಂತ. ಇದು ಕೆಳಗಡೆ ಪಾದ ಪೂಜೆ. This is the hill. Come, let's go. ಇದೇ ಬೆಟ್ಟ ಸಕ್ಕತ್ತಾಗಿರುತ್ತೆ. ನಾನು ಲಾಸ್ಟ್ ಟೈಮ್ ಬಂದಾಗ ರೆಕಾರ್ಡ್ ಮಾಡ್ಕೊಂಡಿರಲಿಲ್ಲ. ಬ್ರೋ ಜಾಸ್ತಿ ಇದೆ ಬ್ರೋ, ಟೈ ಚೇಂಜ್ ಮಾಡಿಸ್ಬೇಕು. 3 ಅವರ್ ಬೆಸ್ಟ್ ಸ್ಪಾಟ್ ಅಂತ ಇದು. ನೆಕ್ಸ್ಟು ಲೆವೆಲ್. ಅಂಥದ್ದೇನು ಹತ್ಬಿಡ್ಬೋದು, ಹಿಡಿಬೇಕಿದ್ರೆ ಮಜಾ. ಲಾಸ್ಟ್ ಟೈಮ್ ಬಂದಾಗಂತೂ ಎಂಥ ಬೆಟ್ಟ ಇದು. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಟೆಂಪಲ್ ವ್ಯೂ. ಓಕೆ, ಇದೇ ಟೆಂಪಲ್ ಬ್ರೋ. ಅರವಿಂದ್ ಅಲ್ಲವಾಗಲ್ಲ, ಬೈತಾರೆ ಬೈಕ್ ತೊಗೊಂಡೋದ್ರೆ. ಟೆಂಪಲ್ ರೋಡ್ ಅದು ಬ್ರೋ. ಇಲ್ಲ ನಿಲ್ಲಿಸಿ. See this view. ಇದೆ ಬೆಟ್ಟ. Guys, this is the spot, and this spot is far from Bangalore, just around 50 kilometers. ನಾನು ಲೊಕೇಶನ್ ಅಂತೂ ಸತ್ರು ಹೇಳಲ್ಲ, ನೀವೆಲ್ಲ ಬಂದ್ಬಿಟ್ಟು ಹಾಳು ಮಾಡ್ಬಿಡ್ತೀರ. ಈ ಲೊಕೇಶನ್ನ ಆಲ್ರೆಡಿ ಹಾಳು ಆಗ್ಬಿಟ್ಟಿದೆ. ನಾನು 2 years ಬ್ಯಾಕ್ ಬಂದಾಗ ಸಖತ್ತಾಗಿತ್ತು. ಇವಾಗ ನೋಡಿ ಆಲ್ರೆಡಿ ಒಂದು ಕಾರ್ ನಿಂತಿದೆ, 4 ಬೈಕ್ ನಿಂತಿದೆ. ಹೆಂಗೆ ಲೊಕೇಶನ್ ಬಂತು ಅಂತಲೇ ಗೊತ್ತಾಗಲ್ಲ. ನಿಮ್ಮಂಥವ್ರೆ ಇರ್ತಿರಲ್ಲ. ಅಲ್ಲ ಬ್ರೋ, ನೋಡಿ ಬ್ರೋ, ಇಲ್ಲಿ ನೋಡಿ ಬ್ರೋ, ಇದು ಇದೆ ಇದೆ ಇದು. ಈ ರೀಸನ್ಗೆ ನಾನು ಲೊಕೇಶನ್ ಹಾಕಲ್ಲ. ಈ ರೀಸನ್ಗೆ ನಾನು ಲೊಕೇಶನ್ ಹಾಕಲ್ಲ. ನಾನು ಬಂದಾಗ ಅಲ್ಲೆಲ್ಲ ಗ್ರೀನರಿ ಇತ್ತು. ಅದೊಂದು ಅಪಾರ್ಟ್ಮೆಂಟ್ ಒಂದು ಕನ್ಸ್ಟ್ರಕ್ಟ್ ಆಗ್ತಿತ್ತು, ಇನ್ನೂ ಕನ್ಸ್ಟ್ರಕ್ಟ್ ಆಗಿರಲಿಲ್ಲ. ಇವಾಗ ನೋಡಿ ಗಿಡಕ್ಕಿಂತ ಜಾಸ್ತಿ ಬರೀ ಬಿಲ್ಡಿಂಗೇ ಕಾಣ್ತಾ ಇದೆ. ಸಾವಂದುರ್ಗ ಬೆಟ್ಟ ಯಾವುದು ಅಲ್ಲಿ ಕಾಣಿಸ್ತಿದೆಯಲ್ಲ ಸ್ಟ್ರೈಟ್? ಬ್ರೋ ಸುಮಾರು ಬೆಟ್ಟಗಳಿದೆ ಬ್ರೋ ಇಲ್ಲಿ. ಸಾವಂದುರ್ಗ ಬೆಟ್ಟ ಪಕ್ಕ ಬರ್ದಿಟ್ಕೋಬೇಕು. ಅದು ಹೆಂಗೆ ಬ್ರೋ ಹೇಳ್ಬಿಡ್ತೀರಾ ಸಾವಂದುರ್ಗ ಬೆಟ್ಟ? ಅದು ಶೇಪೇ ನೋಡು ನಿನಗೆ ಮೋನಲ್ಲಿ ಸಿಕ್ಕದು. ಇಲ್ಲಿಂದ ಸ್ಟ್ರೈಟ್ ಆಗಿ ಕಾಣಿಸ್ತಿದೆಯಲ್ಲ ಅದು ಸಾವಂದುರ್ಗ ಬೆಟ್ಟ. ಅದು ನನಗೇನೋ ಕಾಣ್ತಾ ಇಲ್ಲ ಗೈಸ್, ನಿಮ್ಗೇನಾದ್ರು ಕಾಣ್ತಿದೆಯಾ ನೋಡಿ हाँ ಬ್ರೋ. ಇದೆಲ್ಲ 360 ಡಿಗ್ರಿ ಬ್ರೋ. ಇದು
ಸನ್ಸೆಟ್ ತಗೊಳ್ಳುವ ನಾವು ಅಲ್ಲಿವರೆಗೂ ಇದಾಗಲಿ. ಕಾಲ ಎಷ್ಟು ಕೆಟ್ಟೋಗಿದೆ ಅಂದರೆ ಅಲ್ಲೊಂದು ಕಪಲ್ಸು ತುದಿಯಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಿದ್ದಾರೆ. ಅವ ಅಕ್ಕ ಏನಾದರೂ ಎಡಗೈಲಿ ದೂಕಿದ್ರೆ ನನಗೆ ಒಳ್ಳೆ ವ್ಯೂಸ್ ಆಗುತ್ತೆ. ರಾತ್ರಿ ಮಿಲಿಯನ್ ವ್ಯೂಸ್ ಆಗ್ಬಿಡ್ತೀನಿ ಅನ್ಕೊಂಡಿರ್ತಾರೆ. ದಪ್ಪ ನನ್ನ ಮಕ್ಳು ಈ ನನ್ನ ಮಗಂಗೆ ಕಾಲ ಎಷ್ಟು ಕೆಟ್ಟು ಕೆರೆ ಹಿಡ್ದೋಗಿದೆ ಅಂದರೆ ಇಂಥ ನನ್ನ ಮಕ್ಕಳು ರೆಡಿ ಇರ್ತಾರೆ. ಇಲ್ಲ ಜನಗಳು ಅದು ಮಾಡೋಕ್ಕೂ ರೆಡಿ ಇರ್ತಾರೆ. ಪೊಲೀಸ್ ಅವ್ರು ಕೇಳಬೇಕು, ಮಗ ನೀನು ಯಾಕೆ ತೆಗಿತಿದ್ದೆ, ಅವ್ರದ್ದೇ ವಿಡಿಯೋ ಯಾಕೆ ತೆಗಿತಿದ್ದೆ? ನಾರ್ಮಲ್ ಆಗಿ ತೆಗಿತಿದ್ದೆ. ಅವ್ನು ತುದಿಲ್ ನಿಂತ್ಕೊಂಡಿದ್ದ, ಅವ್ನು ನಾನು ನಂದು ತೆಗಿತಿದ್ದಾನೆ. ಅಣ್ಣ ನಾನು ಬಿದ್ರೆ ಇಲ್ಲೇ ಕಿಸ್ಕೊಂತೀನಿ ಅಣ್ಣ. ನೀನು ಬಿದ್ರೆ ಕೆಳಗಡೆ ಹೋಗಿರ್ತೀಯ. ಇಲ್ಲಿ ಬಿದ್ರೆ ಕೈಯೋ ಚೆನ್ನಾಗಿದೆ, ಸಖತ್ತಾಗಿದೆ.